ಟಿಪ್ಪು ಸುಲ್ತಾನ್ 1750ರಿಂದ 1799ರವರೆಗೆ ಮೈಸೂರು ರಾಜ್ಯದ ಪ್ರಸಿದ್ಧ ಆಡಳಿತಗಾರ ಹಾಗೂ ಸೈನಿಕ ನಾಯಕನಾಗಿದ್ದರು. ಅವರನ್ನು ಮೈಸೂರು ಹುಲಿ ಎಂದು ಕರೆಯಲಾಗುತ್ತದೆ. ಅವರ ತಂದೆ ಹೈದರಾಲಿ ಮೈಸೂರು ಸಿಂಹಾಸನಕ್ಕೆ ಏರಿದ ಬಳಿಕ ಟಿಪ್ಪು ಬಾಲ್ಯದಲ್ಲೇ ಯುದ್ಧಕಲೆ, ಆಡಳಿತ ಹಾಗೂ ವಿಜ್ಞಾನ ತಂತ್ರಜ್ಞಾನದಲ್ಲಿ ಶಿಕ್ಷಣ ಪಡೆದರು. ಟಿಪ್ಪು ಸುಲ್ತಾನ್ ಯುರೋಪಿಯನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದ ಮೊದಲ ರಾಕೆಟ್ ದಳವನ್ನು ನಿರ್ಮಿಸಿದರು. ಅವರು ಕೃಷಿ, ವ್ಯಾಪಾರ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದರು. ಮೈಸೂರು ರೇಷ್ಮೆ ಉದ್ಯಮದ ಬೆಳೆಸುವಲ್ಲಿ ಕೂಡ ಅವರು ಪ್ರಮುಖ ಪಾತ್ರವಹಿಸಿದರು. ಬ್ರಿಟಿಷರ ವಿರುದ್ಧ ಹೈದರಾಲಿಯವರೊಂದಿಗೆ ನಿಂತು ಹಲವು ಆಂಗ್ಲ ಮೈಸೂರು ಯುದ್ಧಗಳಲ್ಲಿ ಧೈರ್ಯ ತೋರಿದರು. ವಿಶೇಷವಾಗಿ 1782ರಲ್ಲಿ ತಂದೆಯ ಮರಣದ ನಂತರ ಮೈಸೂರು ಸಿಂಹಾಸನಕ್ಕೇರಿದ ಟಿಪ್ಪು ಬ್ರಿಟಿಷರ ವಸಾಹತುಶಾಹಿ ವಿರುದ್ಧ ನಿರಂತರ ಹೋರಾಟ ಮುಂದುವರಿಸಿದರು. ಅವರ ಧೈರ್ಯ, ತಂತ್ರಜ್ಞಾನ ಪ್ರಿಯತೆ ಹಾಗೂ ದೇಶಭಕ್ತಿಯು ಜನರಲ್ಲಿ ಆತ್ಮವಿಶ್ವಾಸ ತುಂಬಿತು. 1799ರಲ್ಲಿ ಶ್ರೀರಂಗಪಟ್ಟಣದ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಅವರು ಶಹೀದರಾದರು. ಅಂತಿಮ ಉಸಿರು ತನಕ ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಟಿಪ್ಪು ಸುಲ್ತಾನ್ ಇಂದಿಗೂ ವೀರಸ್ವರೂಪಿ ನಾಯಕನಾಗಿ ನೆನಪಾಗುತ್ತಾರೆ.